ಇಷ್ಟೆಲ್ಲ ಆದರೂ ಕೂಡ ಅವನು ನಿಮ್ಮ ಹತ್ರ ತಗೊಳ್ಳಲ್ಲ. ಯಾಕೆ ಅಂದರೆ ಯಾಕೆ ಅಂದರೆ ಸ್ನೇಹಿತರೆ, ಆಲ್ರೆಡಿ ಕೊಡ್ತಾ ಇರ್ತಾನಲ್ಲ ಅವನು ಅವರಿಗೆ ಕ್ರೆಡಿಟಲ್ಲಿ ಕೊಡ್ತಾ ಇರ್ತಾನೆ, ಬೇರೆ ಏನಲ್ಲ. ಅಂದರೆ ಸಾಲವಾಗಿ ಕೊಡ್ತಾ ಇರ್ತಾನೆ ಅವನಿಗೆ. ಅಂದರೆ ವೀಕ್ಲಿ ಕಲೆಕ್ಷನ್ ಮಾಡ್ತಾ ಇರ್ತಾನೆ, ಇಲ್ಲ ಮಂತ್ಲಿ ಕಲೆಕ್ಷನ್ ಮಾಡ್ತಾ ಇರ್ತಾನೆ, ಅಥವಾ ಡೈಲಿ ಕಲೆಕ್ಷನು ಮಾಡ್ತಾ ಇರ್ತಾನೆ. ಓಕೆನಾ. ಸೊ ಆಲ್ರೆಡಿ ಅವನು ಆ ಜಾಗನ ಬಂದು ಅವನು ಗುಡಿಸಿ ಗುಂಡಾಂತರ ಮಾಡಾಕಿರ್ತಾನೆ. ಅಂದರೆ ಸಾಲದ ರೂಪಾಯಿ ಅವನಿಗೆ ಆಲ್ರೆಡಿ ಕೊಡ್ತಾ ಇರ್ತಾನೆ. ನೀವು ಅಲ್ಲಿ ಹೋಗಿ ಕಾಲಿಟ್ಟಾಗ 4-5 ರೂಪಾಯಿ ಮಾರ್ಜಿನ್ ಕೊಟ್ಟರೂ ಕೂಡ ಅವನು ನಿಮ್ಮ ಹತ್ರ ಕೇಳೋದು ಸಾಲವಾಗಿಯೇ. ಬ್ರದರ್ ಆಲ್ರೆಡಿ ನಮಗೆ ಸಾಲ ಕೊಡ್ತಾಯಿದ್ರು, ವೀಕ್ಲಿ ಮತ್ತು ಡೈಲಿ ಕಲೆಕ್ಷನ್ ಕೊಡ್ತಾಯಿದ್ರು ಬ್ರದರ್, ನೀವು ಏನಾದ್ರು ಕೊಡ್ತೀರಾ ನೋಡಿ, ನೀವು ಕೊಡೋಂಗಿದ್ರೆ ಕೊಡಿ, ಇಲ್ಲ ಅಂದರೆ ಬೇಡ, ನಂಗೆ ಅವರೇ ಕಂಫರ್ಟ್ ಆಗಿದ್ದಾರೆ, ನಂಗೆ ಅವ್ರ ಹತ್ರನೇ ಕಂಫರ್ಟ್ ಝೋನಲ್ಲಿದ್ದೀನಿ, ಮತ್ತು ಮೈ ಬ್ರೈನ್ ವಾಶ್ ಏನು ಮಾಡಿಬಿಡಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ, ಬೇಕಾದ್ರೆ ಒಂದು ಟೀ ಫ್ರೀಯಾಗಿ ಕೊಡ್ತೀನಿ, ಕುಡ್ಕೊಂಡು ಹೋಗಿ ಅಂತ ಅಷ್ಟೇ. ಓಕೆನಾ. ಅಲ್ಲಿಗೆ 3ನೇ ಪಾಯಿಂಟ್ ಆಯಿತು. 4ನೇ ಪಾಯಿಂಟು, ಸೊ ಇದು ಯಾರೆಲ್ಲ ಶುರು ಮಾಡ್ಬೋದು ಅಂದರೆ ಯಾರು ಬೇಕಾದ್ರೂ ಶುರು ಮಾಡ್ಬೋದು ಈ ಬಿಸ್ನೆಸ್ನ. ಮತ್ತು ಇದು ಎಲ್ಲಿ ಮಾಡ್ಬೋದು ಅಂದರೆ ಮನೆಯಲ್ಲೇ ಕುಂತು ಮಾಡುವಂಥ ಬಿಸ್ನೆಸ್ ಇದು. ನಿಮಗೆ ಏನು ದೊಡ್ಡದಾಗಿ ಎಕರೆಗಟ್ಟಲೆ ಜಾಗ ಬೇಕಂತೆಲ್ಲ, ಚಿಕ್ಕ ಮಿಷಿನ್ ಇದು. ಸೊ ಯಾರು ಬೇಕಾದ್ರೂ ಮಾಡ್ಬೋದು, ಮನೆಯಲ್ಲೇ ಕುಂತು ಮಾಡ್ಬೋದು. ಓಕೆನಾ. ಈ 4ನೇ ಪಾಯಿಂಟ್ ಏನು ಅಂತ ನೋಡಿದ್ರೆ, ಈ ಅಗರಬತ್ತಿ ಬಿಸ್ನೆಸ್ನ ಎಲ್ಲಿ ಮಾಡೋದು ಸೂಕ್ತ ಅಂತ ನೀವು ನನ್ನ ಕೇಳೋದಾದರೆ, ಈ ಅಗರಬತ್ತಿ ಬಿಸ್ನೆಸ್ನ ನಿಮ್ಮ ಮನೆಯಲ್ಲಿ ಕೂಡ ಮಾಡ್ಬೋದು. ಅಂದರೆ ಮನೆಯಲ್ಲಿ ಚಿಕ್ಕದಾಗ ಒಂದು ರೂಮ್ ಇದ್ರೂ ಸಾಕು, ಅಲ್ಲಿ ಕೂಡ ನೀವು ಒಂದು ಮಿಷಿನ್ ಇಟ್ಕೊಂಡು ಮಾಡ್ಬೋದು. ಇಲ್ಲ ನಾನು ಜಾಸ್ತಿ 2-3 ಮಿಷನ್ 4-5-10 ಮಿಷಿನ್ ಇಟ್ಕೊತೀನಿ ಅಂದರೆ ದೊಡ್ಡದಾಗಿ ಒಂದು ಶೀಟ್ ಹಾಕ್ಕೊಂಡು ಒಂದು ಖಾಲಿ ಜಾಗದಲ್ಲಿ ಮಾಡ್ಬೋದು ಆರಾಮಾಗಿ. ಓಕೆನಾ. ನಿಮ್ಮ ಕಂಫರ್ಟು ಎಲ್ಲಿ ಬೇಕಾದ್ರೂ ಮಾಡೋದು. ಇಲ್ಲ ಸ್ಟಾರ್ಟಪ್ ಅಂದರೆ ಜಸ್ಟ್ 1 ಮಿಷಿನಿಂದ ಮಾಡೋದು ಸೂಕ್ತ ಅಂತ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಇಲ್ಲ ನಿಮ್ಮ ಈ ಬಿಸ್ನೆಸ್ ತುಂಬ ಚೆನ್ನಾಗಾಯಿತು, KG ಲೆಕ್ಕದಲ್ಲಿರೋದು ಜಾಸ್ತಿನೇ ಆಯಿತು ಅನ್ನೋದಾದರೆ ನೀವು ಇನ್ನೊಂದು 2 ಮಿಷಿನ್ ತೊಗೊಂಡು ನೀವು ಸ್ವಲ್ಪ ಪಕ್ಕದಲ್ಲೋ ಎಲ್ಲರೋ ಒಂದು ಕಡೆ ಸೈಟ್ ಇದ್ದರೆ ಅಲ್ಲೊಂದು ಶೀಟ್ ಹಾಕ್ಕೊಂಡು ನೀವು, ಅಥವಾ ಒಂದು ಇಟ್ಟಿಗೆ ಏರಿಸ್ಕೊಂಡು ಏನೋ ಒಂದು ಮಾಡಿ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಹಾಗಾದರೆ ಇಷ್ಟೆಲ್ಲ ಬರೀ ಮಿಷಿನ್ ಮೇಕಿಂಗು ಅಂದರೆ ಪ್ರಾಡಕ್ಟ್ ಮೇಕಿಂಗು ಪ್ರತಿಯೊಂದು ಹೇಳಿದ್ದಾಯಿತು ಯಾವ ಥರ ಮಾಡೋದು ಅಂತ ಈ ಬಿಸ್ನೆಸ್ ಬಗ್ಗೆ. ಆದರೆ ಈಗ ಮಿಷಿನ್ ಪ್ರೈಸ್ ಏನಂತ ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಮಿಷಿನ್ ಪ್ರೈಸ್ ಏನಂತ ನೋಡೋದಾದರೆ, ಈ ಒಂದು ಅಗರಬತ್ತಿ ಮಿಷಿನ್ನ ಬೆಲೆ 1,20,000 ಆಗುತ್ತೆ ಸ್ನೇಹಿತರೆ. ಎಷ್ಟು ಹೇಳಿ? 1,20,000 ಮಿಷಿನ್ನ ಬೆಲೆ ಇರುತ್ತೆ. ಇದರಲ್ಲಿ ಮಿಕ್ಸಿಂಗ್ ಮಿಷಿನ್ ಅಂತ ಬರುತ್ತೆ, ಅದಕ್ಕೆ ಸಪ್ರೇಟಾಗಿ ಚಾರ್ಜಸ್ ಆಗುತ್ತೆ. ಅದಕ್ಕೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ 25,000-30,000 ಆಗುತ್ತೆ. ಅದಾದಮೇಲೆ ಇನ್ನೊಂದು ಮಿಷಿನ್ ಬರುತ್ತೆ, ಅದೇನೆಂದರೆ ಪ್ಯಾಕಿಂಗ್ ಮಿಷಿನ್ ಅಂತ, ಅದಕ್ಕೆ 2,000-3,000 ರೂಪಾಯಿ ತನಕ ಆಗುತ್ತೆ. ಹಾಗಿದ್ರೆ ಇದೆಲ್ಲ ಆದಮೇಲೆ ಈ ಇದು ಬೇಕಲ್ವಾ, ವೇವಿಂಗ್ ಮಿಷಿನ್ ಅಂದರೆ ತೂಕ ಹಾಕೋದು. ಈ ಒಂದೊಂದು ಅಗರಬತ್ತಿ ಪ್ಯಾಕು ಕರೆಕ್ಟಾಗಿ ತೂಕ ಇದೆಯಾ ಅಂತ ಗೊತ್ತಾಗೋದು ಬೇಡವಾ? ಅಂದರೆ ಕಡ್ಡಿಗಳು ಕರೆಕ್ಟಾಗಿ ತೂಕವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆಯಲ್ಲ ಅಂತ ಗೊತ್ತಾಗೋದು ಬೇಡವಾ ಪ್ರತಿಯೊಂದು. ಹಾಗಾಗಿ ಮತ್ತು ಈ ಪೌಡರ್ಗಳ ವೇಟಿಂಗು ಕೂಡ ನೋಡಬೇಕಲ್ವ, ಅದಕ್ಕೆ ವೇವಿಂಗ್ ಮಿಷಿನ್ ಅಂತೀವಿ. ಸೊ ವೇವಿಂಗ್ ಮಿಷಿನ್ ಬೇಕಾಗುತ್ತೆ, ಅದಕ್ಕೂ ಒಂದು 2,000-3,000 ರೂಪಾಯಿ ಆಗುತ್ತೆ. ಸೊ ಟೋಟಲಾಗಿ ನೀವು ಒಂದು ಕಂಪ್ಲೀಟ್ ಸೆಟಪ್ಪು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನೋದಾದರೆ ಈ ಅಗರಬತ್ತಿ ಬಿಸ್ನೆಸ್ಗೆ ಓವರಾಲು 1,70,000 ಬೇಕಾಗುತ್ತೆ ವಿತೌಟ್ ಮೆಟೀರಿಯಲ್. ಓಕೆನಾ. ಮೆಟೀರಿಯಲ್ ಒಂದು 30,000-40,000 ಬೇಕಾಗುತ್ತೆ. ಟೋಟಲ್ ಅರೌಂಡ್ 2 lakhs ಇದ್ದರೆ ನಿಮ್ಮ ಹತ್ರ ಖಂಡಿತ ಈ ಬಿಸ್ನೆಸ್ನ ಶುರು ಮಾಡ್ಬೋದು. ಇಲ್ಲ ನನ್ನ ಹತ್ರ 2 lakhs ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ, ನನಗೆ ಯಾರಾದ್ರು ಹೆಲ್ಪ್ ಮಾಡ್ತೀರಾ ಅಂತ ನೀವು ನನ್ನನ್ನು ಕೇಳಿದ್ರೆ ನನ್ನ ಹತ್ರ ಖಂಡಿತ ದುಡ್ಡಿಲ್ಲ. ಆದರೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ. ಅದು ಏನು ಅಂದರೆ, ನೀವು ಹೊಸದಾಗಿ ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀರಲ್ಲ, ಅದು ಪೇಪರ್ ಪ್ಲೇಟ್ ಆಗಿರ್ಬೋದು, ಅದು ಬೇಡ ಅಂತ ಹೇಳಿದೆ, ಹಂಗೂ ಮಾಡ್ಬೇಕನ್ಸಲ್ಲಿ ಮಾಡಿ. ಪೇಪರ್ ಪ್ಲೇಟ್ಸ್ ಇರ್ಬೋದು, ಅರೇಕಾ ಪ್ಲೇಟ್ಸು, ರೊಟ್ಟಿ, ಚಪಾತಿ, ಇವಾಗ ಯಾವುದು ಅಗರಬತ್ತಿ ಮಿಷಿನ್. ಸೊ ಈ ಅಗರಬತ್ತಿ ಬಿಸ್ನೆಸ್ ಮಿಷಿನ್ನು ಯಾವುದಾದ್ರು ಮಾಡಿ. ನಿಮಗೆ ದುಡ್ಡಿಲ್ವಾ? ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಏನು ಅಂದರೆ PMEGP ಅಂದರೆ MSME ಅಂದರೆ ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗೌರ್ಮೆಂಟಿಂದ ಸಬ್ಸಿಡಿಯಾಗಿ ಮಿನಿಮಮ್ 2 ಲಕ್ಷ, 5 ಲಕ್ಷ, 10 ಲಕ್ಷ, 25 ಲಕ್ಷ ತನಕನೂ ನಿಮಗೆ ಸಾಲವಾಗಿ ಗೌರ್ಮೆಂಟ್ ಕೊಡ್ತಾ ಇದೆ. ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಓಕೆ. ಹಾಗಾದರೆ ಸ್ನೇಹಿತರೆ, ಈ PMEGP ಲೋನ್ನ ಹ್ಯಾಕ್ ಪಡೆಯೋದು ಅಂತ ನೋಡಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಲಾಸ್ಟಿಗೆ ಹಾಕ್ತೀನಿ ನೋಡಿ. ಆವಾಗ ಹೇಳಿದ್ನಲ್ಲ ಈ ಪೇಪರ್ ಪ್ಲೇಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಲಾಸ್ಟಿಗೆ ಹಾಕ್ತೀನಿ ನೋಡಿ ಅಂತ. ಅದೇ ಥರ ಈ PMEGP ಮುದ್ರಾ ಲೋನ್ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಅದನ್ನು ಲಾಸ್ಟಿಗೆ ಹಾಕ್ತೀನಿ ನೋಡಿ. 2 ಒಟ್ಟಿಗೆ ನೋಡೋಕ್ಕಾಗಲ್ಲ ಅಂತ ಅದು ನನಗೂ ಚೆನ್ನಾಗಿ ಗೊತ್ತು. ಒಂದು ನೋಡಿ, ಆಮೇಲೆ ಇನ್ನೊಂದು ನೋಡಿ. ಅದು ಆ ಕಡೆ ಮಿಸ್ ಆಯಿತು ಅಂದರೆ ಒಂದು ಕೆಲಸ ಮಾಡಿ, ನನ್ನ ಚಾನಲ್ನ ಓಪನ್ ಮಾಡಿ, ನಿಮ್ಗೆ 2 ವಿಡಿಯೋ ಸಿಗುತ್ತೆ. ಓಕೆನಾ. PMEGP ಲೋನ್ ಬಗ್ಗೆನೂ ಸಿಗುತ್ತೆ, ಆಮೇಲೆ ಈ ಪೇಪರ್ ಪ್ಲೇಟ್ ಬಗ್ಗೆ ನಿಮಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಗೌರ್ಮೆಂಟಿಂದ ಸಬ್ಸಿಡಿ ಕೊಡ್ತಾರೆ ಆಯಿತಾ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ದುಡ್ಡಿದೆ ಅಂದ ತಕ್ಷಣ ತಗೊಂಡೋಗಿ ಸುಟ್ಟು ಬಿಡ್ಬೇಡಿ. ಓಕೆನಾ. ಗೌರ್ಮೆಂಟಿಂದ ಸಬ್ಸಿಡಿ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ.
ಅವರು ಫ್ರೀಯಾಗಿ ಅಂದರೆ ಅವರು ಲೋನ್ ಕೊಡ್ತಾರೆ. ಅದೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಅರ್ಜಿ ಫಿಲ್ ಮಾಡೋದವಲ್ಲ ಈಗ ಅದೆಲ್ಲ ಪೂರ್ತಿ ಹೇಳಿದ್ದೀನಿ, ಅದನ್ನೆಲ್ಲ ಫಾಲೋ ಮಾಡಬೇಕಾಗತ್ತೆ. ಸೊ ಅವ್ರು ಏನು ಡಾಕ್ಯುಮೆಂಟ್ ಕೇಳ್ತಾರೆ ಎಲ್ಲ ಕೊಡಿ, ಓಕೆನಾ. ಯಾವ ಬ್ಯಾಂಕಲ್ಲಿ ಅಂತ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ಯಾವ ಬ್ಯಾಂಕಲ್ಲಿ ಹೋಗಿ ಇಸ್ಕೋಬೇಕು, ಮುದ್ರಾ ಲೋನು ಅಂತ ಅದೆಲ್ಲ ಕೊಟ್ಟಿದ್ದೀನಿ. ಪ್ರತಿಯೊಂದು ನೋಡಿ ಲಾಸ್ಟ್ ಹಾಕಿರ್ತೀನಿ. ಈಗ ಟೈಮ್ ಇಲ್ಲ, ಈಗ ಜಾಸ್ತಿ ಆಲ್ರೆಡಿ ಓವರ್ ಟೈಮ್ ಆಗಿದೆ, ಮಾತಾಡಿ ಜಾಸ್ತಿ ಆಗಿದೆ. ಓಕೆ, ತುಂಬ ಮುಂದೆ ಬ್ಯಾಕ್ ಬರ್ತೀನಿ. ಓಕೆ, ಇಷ್ಟು ತನಕ ಎಲ್ಲ ಹೇಳಿದೆ, ಮಿಷಿನ್ ಪ್ರೈಸ್ ಏನು ಮತ್ತು ಇದು ಯಾವ ಥರ ಮ್ಯಾನುಫ್ಯಾಕ್ಚರಿಂಗ್ ಪ್ರತಿಯೊಂದು ಹೇಳಿದೆ ಅಗರಬತ್ತಿ. ಆದರೆ ಒಂದು ಬಿಸ್ನೆಸ್ ಅಂದಮೇಲೆ ಸಕ್ಸಸ್ಸು ಫೇಲ್ಯೂರು ಇದ್ದಿರುತ್ತೆ. ಸೊ ಈ ಅಗರಬತ್ತಿ ಬಿಸ್ನೆಸ್ ಮಾಡಿದ್ರೆ ನೀವು ಯಾವ ಥರ ಫೇಲ್ಯೂರ್ ಆಗ್ತೀರ ಅನ್ನೋದ್ರ ಬಗ್ಗೆ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ, ಮೊದಲನಾಗಿ ನಿಮಗೆ ಈ ಅಗರಬತ್ತಿ ಬಿಸ್ನೆಸ್ನ ನೀವು ಶುರು ಮಾಡ್ತಿದ್ದೀರಾ ಅಂದರೆ, ಯಾರೆಲ್ಲ ಸ್ಟಾರ್ಟಪ್ ಮಾಡ್ತಾಯಿದ್ದೀರಾ ಈ ಬಿಸ್ನೆಸ್ನ, ನಿಮಗೆ ಮಾರ್ಕೆಟ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕಾಗ ಸ್ನೇಹಿತರೆ. ಯಾಕಂದರೆ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಅಗರಬತ್ತಿನ ಪರ್ಚೇಸ್ ಮಾಡ್ತೀರ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ನಾಲೆಡ್ಜ್ ಇರಬೇಕಾಗತ್ತೆ. ಓಕೆನಾ, ವಿತೌಟ್ ನಾಲೆಡ್ಜು ನೀವು ಎಲ್ಲೂ ಇದನ್ನು ಸೇಲ್ ಮಾಡೋಕ್ಕೆ ಆಗೋದೇ ಇಲ್ಲ. ಓಕೆನಾ. ಎರಡನೇದಾಗಿ ಈ ಅಗರಬತ್ತಿಯಲ್ಲಿ ನಿಮಗೆ ಫೇಲ್ಯೂರ್ ಆಗ್ತೀರಾ. ಓಕೆ, ನೀವು ಸಕ್ಸಸ್ ಒಂದು ಆಗಬೇಕು ಅಂದರೆ ನಿಮಗೆ ಮೊದಲನೇದಾಗಿ ನಿಮಗೆ ಮಾರ್ಕೆಟ್ ನಾಲೆಡ್ಜ್ ಇರಬೇಕು, ಬಿಸ್ನೆಸ್ ಸ್ಕಿಲ್ಲು ಮತ್ತು ಮಾತಾಡುವಂಥ ಸ್ಕಿಲ್ ಇರಬೇಕಾಗತ್ತೆ. ಓಕೆನಾ. ಸೊ ಅವೆರಡು ಇಲ್ಲ ಅಂದರೆ ನಿಮಗೆ ಮೇನ್ ಹಸು ಇರಬೇಕು, ಇದನ್ನು ಮಾಡೇ ಮಾಡ್ತೀನಿ ಅಂತ. ಒಂದು ಉದ್ಬತ್ತಿ ಮಾರೋದಂದರೆ ನೀವು ರೋಡಲ್ಲಿ ನಿಂತು ಮಾರುವಂಥ ಪರಿಸ್ಥಿತಿನೂ ಇದೆ ಅಲ್ಲಿ. ಯಾಕಂದರೆ ನಿಮ್ಮ ಮನೆ ಬಂದು ಯಾರೂ ಅಗರಬತ್ತಿ ತೊಗೊಂಡೋಗಲ್ಲ. ಓಕೆನಾ. ಯಾರು ಪಕ್ಕದ ಮೇಲೆ ಬಂದು 2 ಕಡ್ಡಿ ಕುಡಿ ಅಂತ ಕೇಳ್ಬೋದು, ಅಷ್ಟೇ ಬಿಟ್ಟರೆ ನಿಮ್ಮ ಮನೆ ಬಂದು ಯಾರು ಸರ್ ಅಗರಬತ್ತಿ ಬೇಕಿತ್ತು ನಿಮ್ಮ ಹತ್ರ ಅಂತ ಯಾರು ಸ್ಟಾರ್ಟಿಂಗಲ್ಲಿ ಕೇಳಲ್ಲ. ಸೊ ಹೊಸ್ದಾಗಿ ಯಾರು ಮಾಡ್ತಿದ್ದೀರಾ ನೀವು ರೋಡಿಗೆ ಅಂತ ನಾನು ಹೇಳ್ತಾ ಇಲ್ಲ, ಈ ಹೊರಗಡೆ ಆ್ಯಕ್ಚುಲಿ ನೀವು ಹೊರಗಡೆನೇ ಇಂಥವೆಲ್ಲ ನಿಮ್ಮದು ಹೊಸ ಪ್ರಾಡಕ್ಟ್ ನೀವು ಲಾಂಚ್ ಆಗ್ತಾಯಿದೆ ಅಂದಮೇಲೆ ನೀವು ರೋಡಿಗೆ ಇಳಿದು ಮಾರಕ್ಕೆ ರೆಡಿ ಇರಬೇಕು. ಬರೀ ಅಂಗಡಿ ಅಂತಲ್ಲ, ಈ ಬಜಾರ್ಗಳಿರ್ತಾವಲ್ಲ, ಸಂತೆ ಜನ ಜಾಸ್ತಿ ಓಡಾಡೋ ಜಾಗ ಅಂತಲ್ಲೂ ನೀವು ನಿಂತ್ಕೊಂಡು ಒಂದು ಸೈಕಲ್ ಅಥವಾ ಬೈಕ್ ಇಟ್ಕೊಂಡು ಸೈಡಲ್ಲಿ ಮಾರ್ಬೋದು, ಯಾರು ಬೇಕಾದ್ರೆ ತೊಗೊತಾರೆ. ಸೊ ಫೇಮಸ್ ಆಯಿತು ಅಂದರೆ ನಾಳೆ ನಿಮ್ಮ ಫ್ಯಾಕ್ಟ್ರಿ ಬಂದು ಒಂದು ವಿಸಿಟಿಂಗ್ ಕಾರ್ಡ್ ಕೊಡಿ ಅವರಿಗೆ, ಅದು ಅಗರಬತ್ತಿ ಜೊತೆ ಒಂದು ವಿಸಿಟಿಂಗ್ ಕಾರ್ಡು ಇಲ್ಲ ಪಾಂಪ್ಲೆಂಟ್ ಕೊಡಿ, ತೊಗೊಂಡೋಗ್ತಾರೆ. ನೆಕ್ಸ್ಟ್ ಬೇಕು ಅಂದರೆ ನಿಮ್ಗೆ ಅವರೇ ಫೋನ್ ಮಾಡ್ತಾರೆ, ಸರ್ ಬನ್ನಿ ಇಂಥ ಕಡೆ ನಮ್ಮ ಫ್ಯಾಕ್ಟ್ರಿ ಇದೆ ಅಂತ. ಅವರು ಇನ್ನು ಬರ್ತಾರೆ ತೊಗೊತಾರೆ, ಇನ್ನೊಂದು 10 ಜನಕ್ಕೆ 100 ಜನಕ್ಕೆ ಹೇಳ್ತಾರೆ. ಅವಾಗ ನಿಮ್ಮ ಪಬ್ಲಿಸಿಟಿ ಚೆನ್ನಾಗುತ್ತೆ. ಸೊ ನಿಮಗೆ ಇಲ್ಲಿ ವ್ಯವಹಾರ ಜ್ಞಾನ, ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಇನ್ನೊಂದು ಏನು ಅಂತ ನೋಡಿದ್ರೆ, ಸಾಲನ ಯಾರು ಕೊಡಬೇಡಿ. ಓಕೆನಾ. ಸಾಲ ಕೊಟ್ಟರು ನೆಕ್ಸ್ಟ್ ಡೇ ಕೊಡ್ತಾರಲ್ಲ ಅಂಥವ್ರಿಗೆ ಮಾತ್ರ ಕೊಡಿ. ಸೇಮ್ ಡೇ ಇಲ್ಲ ನೆಕ್ಸ್ಟ್ ಡೇ ಒಂದಿನ ಕೊಡೋರಿಗೆ ಕೊಡಿ. 1 ವಾರ 2 ವಾರ ವೀಕ್ಲಿ ಪೇಮೆಂಟ್ ಇವೆಲ್ಲ ಮಾಡೋಕ್ಕೋಗ್ಬಿಡಿ, ಅದು ಟೋಪಿನೇ 100% ಯಾರಿಗೂ ನೀವು ಸಾಲ ಕೊಡಬೇಡಿ. ಆವಾಗಲೇ ನೀವು ಈ ಅಗರಬತ್ತಿ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಇದಂತಲ್ಲ, ಯಾವುದೇ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆಗೋದಂತೂ ಗ್ಯಾರಂಟಿ. ಆಮೇಲೆ ಇನ್ನೊಂದು ಯಾವ ಅಂತ ನೋಡಿದ್ರೆ, ಸೊ ಸ್ನೇಹಿತರೆ, ಈಗ ನೀವು ಬಂಡವಾಳ ಹಾಕ್ತಿರಲ್ಲ, ಎಕ್ಸಾಂಪಲು ಒಂದು ಅಗರಬತ್ತಿ 10,000 ರೂಪಾಯಿ, ಒಂದು 10,000 ರೂಪಾಯಿಗೆ ನೀವು ಪ್ರಾಡಕ್ಟ್ನ ಮೆಟೀರಿಯಲ್ನ ತಂದಿರ್ತೀರ ಅಂದ್ಕೊಳ್ಳಿ ಅಗರಬತ್ತಿದು. ಅದಕ್ಕೆ ಲೇಬರ್ ಚಾರ್ಜು, ಈ ಕರೆಂಟ್ ಬಿಲ್ಲು ಏನಿದೆ ಇವೆಲ್ಲ ಸೇರಿ ಒಂದು 5,000 ರೂಪಾಯಿ ಆಗುತ್ತೆ ಅಂದ್ಕೊಳ್ಳಿ. 10 + 5 15,000 ರೂಪಾಯಿ ಬಂಡವಾಳ ಆಯಿತು. ಓಕೆನಾ. 10,000 ರೂಪಾಯಿ ಮೆಟೀರಿಯಲ್ ಹಾಕಿದ್ರಿ, ಇನ್ನು 5,000 ರೂಪಾಯಿ ಲೇಬರ್ ಚಾರ್ಜ್ ಇದು ಹಾಕಿದ್ರಿ. ಏನೋ ತಪ್ಪಾಗಿದೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಓಕೆನಾ. ಇದರಲ್ಲಿ ಈ ಕ್ಯಾಲ್ಕುಲೇಷನ್ ತಪ್ಪಿದರೆ ಕಮೆಂಟಲ್ಲಿ ಹಾಕಿ, ಯಾಕಂದರೆ ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು, ಅದಕ್ಕೆ ಹೇಳ್ತಾ ಇರೋದು. ಓಕೆನಾ. ಸೊ ಈ 10,000 ರೂಪಾಯಿ ಬಂಡವಾಳ ಪ್ಲಸ್ 5,000 ರೂಪಾಯಿ ಲೇಬರ್ ಚಾರ್ಜು, ಅದು ಲೇಬರ್ ಚಾರ್ಜು, ಕರೆಂಟ್ ಬಿಲ್ಲು ಇವೆಲ್ಲ ಸೇರಿ ಒಂದು 15,000 ಆಯಿತು ಅಂದ್ಕೊಳ್ಳಿ ನಿಮ್ಮ ಟೋಟಲ್ ಕಾಸ್ಟು. ಓಕೆನಾ. ಟೋಟಲ್ ಕಾಸ್ಟ್ ಅಂತೀವಿ ಇದಕ್ಕೆ. ಟೋಟಲ್ ಕಾಸ್ಟ್ 15,000 ಅಂದ್ಕೊಳ್ಳಿ ಇವಾಗ ಆಗಿರೋದು. ಓಕೆ, ನಿಮಗೆ ಅವಿಷ್ಟು ಮಾರಿದ್ದಕ್ಕೆ ಸಿಕ್ಕಿದ್ದು ಲಾಭ ಇಂಟು 2 ಅಂದರೆ ಎಕ್ಸಾಂಪಲ್ 15,000 ರೂಪಾಯಿ ಲಾಭ ಸಿಕ್ತು ಅಂದ್ಕೊಳ್ಳಿ. 15,000 ಕಾಸ್ಟ್ ಆಯಿತು, ಇನ್ನು 15,000 ಲಾಭ ಆಯಿತು. ಸೊ ನೀವು ನಾಳೆ ಏನು ಮಾಡಬೇಕಂದ್ರೆ, ನಾಳೆ ದಿನ ಆ 15,000 ಲಾಭ ಇದೆಯಲ್ಲ ಅದನ್ನು ಎತ್ತಿಡಬೇಕು, ಪ್ಲಸ್ 5,000 ರೂಪಾಯಿ ಕಾಸ್ಟ್ ಆಗಿರುತ್ತಲ್ಲ ಅದನ್ನು ಸೇರಿಸಿ ಎತ್ತಿಡಬೇಕು. ಈ 10,000 ರೂಪಾಯಿ ಬಂಡವಾಳ ಹಾಕಿರ್ತೀರ ಅದನ್ನು ತೆಗೆದು ಸೈಡಿಗೆ ಇಟ್ಟು ನೀವು 10,000 ರೂಪಾಯಿಲೇ ಮತ್ತೆ ಮೆಟೀರಿಯಲ್ ತರಬೇಕು. ಟೋಟಲ್ 30,000 ರೂಪಾಯಿ ಮೆಟೀರಿಯಲ್ ತರಕ್ಕೆ ಹೋಗೋದು. ಓಕೆನಾ. 15,000 ಕಾಸ್ಟು ಪ್ಲಸ್ ಇನ್ನೊಂದು 15,000 ಲಾಭ ಆಯ್ತು ತಕ್ಷಣ ಬೇಗ ರೋಡಾಗಿ 30,000 ರೂಪಾಯಿ ಐಟಮ್ ತರೋದಲ್ಲ, ಮತ್ತೆ 10,000 ರೂಪಾಯಿ ಐಟಮ್ನೇ ತರಬೇಕು. 15,000 ರೂಪಾಯಿನ ಸೈಡಿಗೆ ಎತ್ತಿಡಬೇಕು, 5,000 ರೂಪಾಯಿನ ಸೈಡಿಗೆ ಎತ್ತಿಡಬೇಕು. ಯಾಕಂದರೆ 15,000ದಲ್ಲಿ ನಿಮಗೆ ಲೇಬರಿಗೆ ಸಂಬಳ ಇಲ್ಲ, ನಾನೇ ಓನ್ ಮಾಡ್ತಿದ್ದೀನಿ, ನೀವೇ ಓನ್ ಮಾಡ್ತಿದ್ದೀರ ಅಂದ್ಕೊಳ್ಳಿ. 15,000 ಲಾಭದಲ್ಲಿ ಈಗ ಕರೆಂಟ್ ಬಿಲ್ಲು ಅವು ಇವು ಮತ್ತೆ ಬರುತ್ತೆ. ನೆಕ್ಸ್ಟು ಈಗ ನೀವು ತರ್ತಿರಲ್ಲ 10,000 ರೂಪಾಯಿ ಅದಕ್ಕೆ ಮತ್ತೆ ಬರುತ್ತೆ. ಸೊ ಅದರಲ್ಲಿ ಆಲ್ರೆಡಿ ಒಂದು 5,000 ರೂಪಾಯಿ ಎತ್ತಿಟ್ಟಿದ್ದೀರ, ಇಲ್ಲ ಅಂತ ಹೇಳ್ತಿಲ್ಲ. ಆದರೂ ಎಮರ್ಜೆನ್ಸಿ ಬೇಕಾಗುತ್ತೆ ಗಾಡಿ ಇದು ಮೇಂಟೆನೆನ್ಸ್ಗೆ, ಆಮೇಲೆ ನಿಮ್ಮ ಮೇಂಟೆನೆನ್ಸ್ಗೆ, ಮನೆ ಮೇಂಟೆನೆನ್ಸ್ಗೆ, ಆಮೇಲೆ ಇಲ್ಲಿ ಅಂಗಡಿ ಮನೆಯಲ್ಲೇ ಮಾಡಿದ್ರು ಓಕೆ, ಮನೆ ಮೇಂಟೆನೆನ್ಸ್ಗೆ, ನಿಮಗೆ ಬಾಡಿಗೆ ಪ್ರತಿಯೊಂದಕ್ಕೂ ಬೇಕಾಗುತ್ತೆ. ಸೊ ಲಾಭನ ಸಪ್ರೇಟಾಗಿ ಎತ್ತಿಡಿ, ಆಮೇಲೆ ಕಷ್ಟ ಬಿಡುತ್ತೆ. ನಿಮ್ಮ ಬಂಡವಾಳ ಏನಿದೆಯಲ್ಲ ಅಷ್ಟೆಲ್ಲೇ ಮೇಂಟೈನ್ ಮಾಡ್ತೀರಿ. 10,000 ಅದನ್ನು ಆ್ಯಡ್ ಮಾಡ್ತಾಗಿ ವರ್ಷಕ್ಕೆ 1,00,000 ರೂಪಾಯಿ ಸ್ಟಾಕ್ ನಿಮ್ಮ ಮನೇಲಿ ಬಿದ್ದಿರುತ್ತೆ. ಒಂದು ತಿಂಗಳಿಗೆ 10,000 ರೂಪಾಯಿ ಸ್ಟಾಕ್ನ ನೀವು ಸೇಲ್ ಮಾಡ್ತೀರಂದರೆ ಒಂದು ವರ್ಷಕ್ಕೆ 1,20,000 ರೂಪಾಯಿ ಸ್ಟಾಕ್ ನಿಮ್ಮ ಮನೇಲಿ ಇರುತ್ತೆ. ಓಕೆನಾ. 1 ವರ್ಷ ಆದಮೇಲೆ ಗೊತ್ತಲ್ಲ ಆಮೇಲೆ ಯಾವ ಥರ ಮಾಡಬೇಕು ಅಂತ ನಾನು ಹೇಳೋದು ಬೇಡ, ನಿಮ್ಗೆ ಗಾಡಿ ಗೊತ್ತಾಗಿದೆ ಅನ್ಕೋತೀನಿ.
ಸೊ ಇಲ್ಲಿ ಹೇಳಿದ್ನಲ್ಲ, ಮಾರ್ಕೆಟ್ ನಾಲೆಡ್ಜು ಮೇನಾಗಿ ನಿಮಗೆ ಮಾತಾಡೋ ಕೆಪಾಸಿಟಿ ಇರಬೇಕು. ಯಾಕಂದರೆ ಆಲ್ರೆಡಿ ಈ ಬಿಸ್ನೆಸ್ನ ತುಂಬ ಜನ ಮಾಡ್ತಾ ಇರ್ತಾರೆ ಸ್ನೇಹಿತರೆ, ಅವರು ಆಲ್ರೆಡಿ ಇದರಲ್ಲಿ ವೆಲ್ ನಾಲೆಡ್ಜ್ ಇರ್ತಾರೆ. ಸೊ ಅಂಥವ್ರಿಗೆ ನೀವು ಫೈಟ್ ಮಾಡಬೇಕು ಅಂತ ಅಂದರೆ ನಿಮ್ಮ ನಾಲೆಡ್ಜು, ನಾನು ಮಾತಾಡೋಂಥ ಸ್ಕಿಲ್ ಜಾಸ್ತಿ ಇರಬೇಕಾಗುತ್ತೆ. ಯಾಕಂದರೆ ನೋಡಿ, ಈಗ ನಾನು ಯೂಟ್ಯೂಬಲ್ಲಿ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಲ್ವಾ, ಸೊ ನನಗೆ ಏನೋ ಒಂದು 100ರಲ್ಲಿ ಒಂದು 0.1 ಸಮಥಿಂಗು ನಾನು ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. 100 ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಎಲ್ಲೋ ಒಂದು 0.1 ಸಮಥಿಂಗ್ ಮಾತಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ ಥರ ಕಾನ್ಫಿಡೆನ್ಸ್ ನಿಮಗೂ ಬರಬೇಕು. ಓಕೆನಾ? ಅದು ಬರಬೇಕಂದ್ರೆ ನೀವು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕಲಿತೇ ಹೋಗಬೇಕಾಗತ್ತೆ. ಈ ಬಿಸ್ನೆಸ್ಗೆ ಡೈರೆಕ್ಟಾಗಿ ಕಾಲಿಡೋದು ತಪ್ಪು ಅಂತ ಹೇಳ್ತೀನಿ. ಸೊ ಈ ಬಿಸ್ನೆಸ್ನ ಎಲ್ಲರೂ ಮಾಡಿ ಅಂತ ಹೇಳ್ತಿಲ್ಲ, ನೀವೇ ಮಾಡಿ ಅಂತ ಹೇಳ್ತಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಮಾಡಿ. ನಾನು ಹೇಳಿದೆ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಏನೇ ಲಾಭ ನಷ್ಟ ಇದ್ದರೂ ಅದು ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಓಕೆನಾ ಸ್ನೇಹಿತರೆ? ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ತೀನಿ. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾರೋ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಿನಕ್ಕೆ 200, 500, 1000 ವ್ಯೂಸ್ ಆಗ್ತಾಯಿದೆ, ಆದರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನಾನು ಇಷ್ಟೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಮಗದೊಮ್ಮೆ ಮತ್ತೆ ಬರ್ತೀನಿ ನಿಮ್ಮ ಮುಂದೆ ದೊಡ್ಡ ಮಾಹಿತಿಯೊಂದಿಗೆ, ದೊಡ್ಡ ಹೊಸ ವಿಚಾರದೊಂದಿಗೆ. ಓಕೆ ಗೈಸ್, ಹ್ಯಾವ್ ಎ ನೈಸ್ ಡೇ. ಗುಡ್ ಬೈ.